ಇಂದು ನಮ್ಮ ಭಾಜಪಾ ಮೈಸೂರು ಕಾರ್ಯಾಲಯದಲ್ಲಿ ಅಧಿಕೃತವಾಗಿ ನಮ್ಮ ಸದಸ್ಯತೆ ಅಭಿಯಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಭಾಜಪಾ ನಮ್ಮ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ, ಶ್ರೇಷ್ಠ ಭಾರತಕ್ಕಾಗಿ, ಸುಭದ್ರ ಭಾರತಕ್ಕಾಗಿ, ವಿಕಸಿತ ಭಾರತಕ್ಕಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಏಕೈಕ ಪಕ್ಷ. ಅದಕ್ಕಾಗಿ ಜನರು ನಮ್ಮ ತತ್ವ ಸಿದ್ಧಾಂತ ಏನಿದೆ, ನಮ್ಮಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಚಟುವಟಿಕೆಗಳು, ದೇಶಕ್ಕಾಗಿ ನಾವು ಮಾಡ್ತಾ ಇರುವಂಥದ್ದು ಎಲ್ಲ ಕೆಲಸ, ಅಭಿವೃದ್ಧಿ ಇರ್ಬೋದು, ಜನರ ಏನು ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು, ಜನರ ಹಿತರಕ್ಷಣೆಗೋಸ್ಕರ ಏನೇನು ಕೆಲಸ ಮಾಡ್ತಾ ಇದೀವಿ ಅದರ ಎಲ್ಲನೂ ಕೂಡ ತಿಳುವಳಿಕೆ ಹೆಚ್ಚಿಸುವಂಥದ್ದು ಕೆಲಸ, ಅದ್ರ ಜೊತೆಗೆ ಸದಸ್ಯರುವಂತೂ ಹೆಚ್ಚಿಸುವಂಥದ್ದು. ಯಾಕಂದರೆ ನಮ್ಮ ದೇಶಕ್ಕಾಗಿ ಈ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಯೊಬ್ಬರ ಪಾತ್ರ ಭಾಳ ಮುಖ್ಯವಾದ. ನಮಗೆ ಸದಸ್ಯರು ಹೆಚ್ಚಾಗಿದ್ದರೆ ನಮ್ಮ ದೃಷ್ಟಿನೂ ಕೂಡ ಯಶಸ್ವಿ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ. ಅದ್ರ ಜೊತೆಗೆ ಇವತ್ತು ನಮ್ಮ ಸಮಸ್ತ ಸದಸ್ಯರಿಗೂ ಕೂಡ, ಭಾಜಪಾಯಿನ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀವಿ. ನಿಮ್ಮ ವಿರೋಧದ ನಡುವೆಯೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಭೆಯನ್ನು ಸಿಎಂ ಅಧ್ಯಕ್ಷತೆ ವಹಿಸಿದ್ದಾರೆ. ಮುಂದೆ ನಿಮ್ಮ ಸ್ಟೆಪ್? ನಾನು ಆಗಲೇ ಹೇಳಿದ್ದೀನಿ, ಅದು ಕಂಟೆಂಪ್ಟ್ ಆಗುತ್ತೆ. ಕಂಟೆಂಪ್ಟ್ ಇದು ಸ್ಟೇ ಆಗಿದೆ, ಎಕ್ಸ್ಟೆಂಡ್ ಆಗಿದೆ 5ನೇ ತಾರೀಕುವರೆಗೂ. ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂಥ ಸಭೆಯನ್ನು ನಡೆಸೋದು ಕಾನೂನು ಬಾಹಿರ ಆಗುತ್ತೆ. ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ. ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ. ಅದಕ್ಕಾಗಿ ಇದು ನಾನೆಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ. ಎಲ್ಲಿ ವೆಕೇಟ್ ಆಗಿದೆ? ವೆಕೇಟ್ ಎಲ್ಲಾಗಿದೆ ಅದು ಹೇಳ್ತಾ ಇರ್ಬೋದು. ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ, ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟಿಂದ 30ನೇ ತಾರೀಕು ಅದು ಎಕ್ಸ್ಟೆಂಡ್ ಆಯಿತು 5ನೇ ತಾರೀಕುವರೆಗೂ, ಅಂದರೆ ಇವತ್ತುವರೆಗೂ. ಇಲ್ಲ, ದಸರಾದ್ದು ಪರಂಪರೆ ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು, ಅದು ಯಾರು ಬದಲಾಯಿಸೋಕ್ಕಾಗೋದಿಲ್ಲ. ಅದನ್ನು ಅದ್ರ ಪಾಡಿಗೆ ನಡೆಯುತ್ತೆ. ದಸರಾ ಸಿದ್ಧತೆಗಳ ಬಗ್ಗೆ ತಮ್ಮನ್ನ ಆಹ್ವಾನಿಸಿದ್ರೆ ತಾವೇ ಪ್ರತ್ಯೇಕ ಸಭೆಗಳು ಮಾಡ್ತಾ ಇದ್ದಾರೆ, ತಾವು ಯಾವ್ದ್ರಲ್ಲೂ ಭಾಗವಹಿಸ್ತಾ ಇಲ್ಲ, ಏನೇನೋ ಕೂಡ ಸಭೆ ಮಾಡಿದ್ರು. ದಸರಾ ಸಿದ್ಧತೆ ಅವ್ರು ನೋಡ್ಕೋತಾರೆ, ಅದು ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು. ತಾವು ಭಾಗವಹಿಸ್ತಾರೆ. ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು, ನಾಡ ಹಬ್ಬ ಅಂತ ಅವ್ರು ಆಚರಣೆ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ. ಈಗ ಮೂಡಾ ವಿಚಾರದಲ್ಲಿ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ನೀವು ಆಗ್ರಹ ಮಾಡಿದ್ರಿ, ಆದರೂ ಕೂಡ ಅವರು ಹಾಗೇನೆ ಮುಂದುವರಿತಾ ಇದ್ದಾರೆ. ನಾವು ಆಗ್ರಹ ಮಾಡ್ಬೋದು. ನಾವು ಕೊಟ್ಟಿರೋಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು. ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ. ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇನು ಅವ್ರದ್ದೇನು ತಪ್ಪಿಲ್ಲ ಅಂತ. ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ರೆ ನಿಜ ಇದ್ರೆ ಅದು ಮುಂದುವರಿರಿ. ಶಿಕ್ಷಕರ ದಿನಾಚರಣೆಗೆ ಸಂಬಂಧಪಟ್ಟಂತೆ ಹಿಜಾಬನ ವಿರೋಧ ಮಾಡಿದಂಥ ಒಂದು ಶಿಕ್ಷಕರಿಗೆ ಒಂದು ಅವಾರ್ಡ್ನ ಪ್ರಕಟ ಮಾಡಿ ವಾಪಸ್ ಪಡೆದಿದ್ದಾರೆ ಮೈಸೂರು ಜಿಲ್ಲೆಯವರು. ಅದೇನದು ನಾನು ನೋಡ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಹೇಳ್ತೀನಿ. ಆದರೆ ನಾವು ಹೇಳೋದು ಸಮಾಜದಲ್ಲಿ ಶಾಂತಿಯುತವಾಗಿ ನಾವು ಎಲ್ಲರೂ ಮುಂದುವರಿಯೋಣ. ಏನಿದೆ ಕಾನೂನು ಪ್ರಕಾರ ಅದು ಕಾನೂನನ್ನು ಅನುಸರಿಸಬೇಕಾಗಿದೆ. ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ. ಎಲ್ಲರೂ ಸ್ಕೂಲ್ಗೆ ಹೋಗುವಾಗ ಯೂನಿಫಾರ್ಮ್ ಆಗಿ ಹೋಗಬೇಕಾಗಿರುವಂಥದ್ದು ಕಾನೂನು. ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಲಿ. ಅದು ಅರಮನೆಯಿಂದ ಹೇಳಿ ಕಳಿಸಿ, ಸ್ಪಷ್ಟತೆ ಅಲ್ಲಿಂದಾನೆ ಕಚೇರಿಯಿಂದ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.